ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸ್ಪೆಷಲ್ ಆಗಿ ಮೆಂತ್ಯ ಸೊಪ್ಪಿನ ರೈಸ್ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಐಟಮ್ ಹಾಕ್ತೀನಿ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದು ತುಂಬ ಟೇಸ್ಟ್ ಕೊಡುತ್ತೆ ಈ ರೆಸಿಪಿಗೆ. ಎಷ್ಟೊಂದು ವೆರೈಟಿ ಮೆಂತ್ಯ ಬಾತ್ಗಳನ್ನ ತೋರಿಸಿದ್ದೀನಿ. ಇವತ್ತು ತೋರಿಸ್ತಾ ಇರೋದಂತೂ ಕಂಪ್ಲೀಟ್ ಡಿಫ್ರೆಂಟ್. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲೆ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸಾಸಿವೆ ಒಂದ್ಸಲ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 1 ಸೈಜ್ ಈರುಳ್ಳಿ ಉಪಯೋಗಿಸ್ತಿದ್ದವರು ಕ್ಯಾಪ್ಸಿಕಮ್ ಕೂಡ ಉಪಯೋಗಿಸ್ಕೋಬೋದು. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ. ಹಾಗೆ ಮೇನ್ ಐಟಮ್ ಮೆಂತ್ಯ ಸೊಪ್ಪು 1 ಕಪ್ಪು. ಹಿಡಿ ಲೆಕ್ಕದಲ್ಲಾದರೆ 2 ಹಿಡಿ ಬರುತ್ತೆ. ಹೈ ಫ್ಲೇಮಲ್ಲಿ ಮೊದಲೊಂದು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಈ ಮೆಂತ್ಯ ಸೊಪ್ಪು ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. 3 ರಿಂದ 4 ನಿಮಿಷ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಅದ್ರ ಹಸಿ ಘಮ ಎಲ್ಲ ಹೋಗಿ ಒಳ್ಳೆ ಘಮ ಬರ್ತಾ ಇದೆ. ಹೇಗೆ ಅಂದರೆ ಈ ಡ್ರೈ ಮೆಂತ್ಯ ಸೊಪ್ಪು ಹಾಕಿದಾಗ ಘಮ ಬರುತ್ತಲ್ಲ, ಆ ಥರ ಘಮ ಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡಿ. ಮೇಯ್ನ್ ಇಂಗ್ರೀಡಿಯೆಂಟ್ ನೋಡಿ, ನಾನು ಕಡಲೆಕಾಯಿ ಬೀಜನ ಬೇಯಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ. 1/4 ಕಪ್ ಕಡಲೆಕಾಯಿ ಬೀಜನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಕುಕ್ಕರಲ್ಲಿ ಒಂದು 3-4 ವಿಷಲ್ ಕೂಗಿಸ್ಕೊಳ್ಳಿ. ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಬೇಕಾದರೆ ಒಂದು 5-6 ವಿಷಲ್ ಕುಗ್ಸಿದ್ರೂ ನಡೆಯುತ್ತೆ, ಏನಾಗಲ್ಲ. ಇದು ಹಾಕೋದ್ರಿಂದ ಮಧ್ಯ ಕಡಲೆಕಾಯಿ ಬೀಜ ಮೆಂತ್ಯ ರೈಸಲ್ಲಿ ಸಿಕ್ಕಬೇಕಾದ್ರೆ ಮೆಂತ್ಯ ಬಾತಲ್ಲಿ ಏನು ಚೆನ್ನಾಗಿರುತ್ತೆ ಗೊತ್ತಾ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಐಡಿಯಾ ಬರುತ್ತೆ. ಇವಾಗ ಗೋಲಿ ಗಾತ್ರದ್ದು ಹುಣಸೆಹಣ್ಣು ತೊಗೊಂಡು ಅದ್ರ ರಸ ಹಾಕ್ತಾ ಇದ್ದೀನಿ. ವಾಂಗಿಬಾತ್ ಪೌಡರು 1 ಟೇಬಲ್ ಸ್ಪೂನ್ ಅಥವಾ ಖಾರಕ್ಕೆ ತಕ್ಕಷ್ಟು. ಬೆಲ್ಲ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನಿಂದ 1 ಟೀ ಸ್ಪೂನ್. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಒಂದುಗೂಡಿಸ್ಕೊಂಡು ಚೆನ್ನಾಗಿ ಇದು ಹೊಂದ್ಕೋಬೇಕು. ಜೊತೆಗೆ ಒಳ್ಳೆ ಘಮ ಬರಬೇಕು. ಅಲ್ಲಿವರೆಗೂ ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಅಂತ ಹೇಳಿದ್ರು ಸುದರ್ಶನು. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ ಅಥವಾ ಹಸಿ ಕೊಬ್ಬರಿ ತುರಿ ಯಾವ್ದು ಬೇಕಾದರೂ ಹಾಕೋಬೋದು. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನಂತರ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಬೇಕಿದ್ದರೆ ನೀವು ಇದನ್ನ ಲಾರ್ಜ್ ಕ್ವಾಂಟಿಟಿಯಲ್ಲಿ ಗೊಜ್ಜನ್ನ ಮಾಡಿಟ್ಕೊಂಡು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ಒಂದು 4 ರಿಂದ 5 ದಿನದವರೆಗೆ. 1 ಕಪ್ ಸೋನಾ ಮಸೂರಿ ಅಕ್ಕಿ ತೊಗೊಂಡು ಅದರಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಗೆ 2 ಕಪ್ ಅಷ್ಟು ನೀರು ಹಾಕಿ ಒಂಚೂರು ಉಪ್ಪು ಹಾಕೋಬೇಕು ಅನ್ನ ಮಾಡಬೇಕಾದ್ರೆ. ಆವಾಗ ನೀವು ಯಾವುದೇ ಒಂದು ತಿಂಡಿ ಮಾಡಬೇಕಾದ್ರೂ ಅದು ಒಂಥರ ರುಚಿ ಅನಿಸುತ್ತೆ. ಸ್ಪ್ಯಾಚುಲಾದಲ್ಲಿ ಮೊದಲು ಮಿಕ್ಸ್ ಮಾಡಿಕೊಂಡು ನಂತರ ನಾನು ಕಣ್ಣು ಕಾಣಿಸ್ತಿರೋದ್ರಿಂದ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಗೊಜ್ಜು 1-2 ಸ್ಪೂನ್ ಎತ್ತಿಟ್ಟಿದ್ದೀನಿ. ನೋಡಿಕೊಂಡು ಬೇಕಿದ್ರೆ ಹಾಕ್ಕೊಳ್ತೀನಿ ಈ ರೈಸ್ಗೆ. ಉಪ್ಪು ನಾವು ಗೊಜ್ಜಿಗೂ ಹಾಕಿದ್ದೀವಿ, ಅನ್ನಕ್ಕೂ ಹಾಕಿರೋದ್ರಿಂದ ಬೇಕಿದ್ರೆ ನೋಡಿಕೊಂಡು ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಕೈಯಲ್ಲಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂಚೂರು ಉಪ್ಪು ಕಮ್ಮಿ ಅನ್ನಿಸ್ತು, ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಗೊಜ್ಜು ನಾನೇನು ಮಾಡಿದ್ದೆ ಅದರಲ್ಲಿ 1-2 ಸ್ಪೂನ್ ಎತ್ತಿಟ್ಟಿದ್ದೆ. ಬೇಕಿದ್ರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಇಷ್ಟು ಗೊಜ್ಜು ಎತ್ತಿಟ್ಕೊಂಡಿದ್ದೀನಿ ಮಾಡಿರೋದ್ರಲ್ಲಿ. ಇದನ್ನ ನೀವು ಇನ್ನೊಂದ್ಸಲ ಯಾವಾಗಲಾದರೂ ಕಲಿಸ್ಕೋಬೋದು. ಸರ್ವ್ ಮಾಡೋದಕ್ಕೆ ಸ್ಪೆಷಲ್ ಆಗಿರೋವಂಥ ಮೆಂತ್ಯ ಸೊಪ್ಪಿನ ಬಾತ್ ರೆಡಿಯಾಗಿದೆ ನೋಡಿ. ಫಟಾಫಟ್ ಅಂತ ನೀವು ಈ ಗೊಜ್ಜನ್ನ ಮೊದಲೇ ರೆಡಿ ಇದ್ದರೆ ಈ ರೈಸ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿಕೊಡ್ಬೋದು, ಹಬ್ಬಗಳಲ್ಲಿ ಮಾಡ್ಬೋದು. ಕಡಲೆಕಾಯಿ ಬೀಜ ನೀವು ಬೇಯಿಸ್ಬಿಟ್ಟು ಹಾಕಿರೋದ್ರಿಂದ ಫ್ರೈ ಮಾಡಿ ಹಾಕಿದ್ರೇ ಬೇರೆ ಟೇಸ್ಟು, ಇದೇ ಬೇರೆ ಟೇಸ್ಟು. ತುಂಬಾ ರುಚಿಯಾಗಿದೆ. ಸ್ಪೆಷಲ್ ಐಟಮ್ ಕೂಡ. ಒಂದ್ಸಲ ಈ ಮೆಂತ್ಯ ಸೊಪ್ಪಿನ ರೈಸ್ ಬಾತ್ನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.